ಸರಿ, ಇವತ್ತು ನಾವು ಒಂದು ಜಬರ್ದಸ್ತ್ ಕಥೆಯನ್ನ ಕೇಳೋಣ. ಇದು 1000 ತೋಳುಗಳಿದ್ದ ಒಬ್ಬ ರಾಜ, ಅವನ ಅಹಂಕಾರ, ಆಮೇಲೆ ಇಬ್ಬರು ಮಹಾನ್ ದೇವತೆಗಳನ್ನೇ ಯುದ್ಧಭೂಮಿಯಲ್ಲಿ ಮುಖಾಮುಖಿಯಾಗುವಂತೆ ಮಾಡಿದ ಒಂದು ಪ್ರೇಮಕಥೆ. ಹೌದು, ಇದು ಬಾಣಾಸುರನ ಕಥೆ. ವಾಹ್! ಹರಿವಂಶ ಪುರಾಣದ ಈ ಒಂದು ಸಾಲೆ ಸಾಕೋ ಅಲ್ವಾ, ಈ ಯುದ್ಧದ ತೀವ್ರತೆ ಎಷ್ಟಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಕೆ. ಇದು ಸುಮ್ನೆ ರಾಜರ ನಡುವಿನ ಜಗಳ ಅಲ್ಲ, ಇದು ದೇವತೆಗಳೇ ಮುಖಾಮುಖಿಯಾದ ಯುದ್ಧ. ಇಡೀ ಬ್ರಹ್ಮಾಂಡವೇ ಒಂದು ಕ್ಷಣ ಸ್ತಬ್ಧವಾಗಿ ನಿಂತು ನೋಡುವಂತಹ ಘರ್ಷಣೆ. ಆದ್ರೆ ಅಸಲಿ ಪ್ರಶ್ನೆ ಇರೋದೇ ಇಲ್ಲಿ. ಒಬ್ಬ ರಕ್ಷಕ ಅಂದ್ರೆ ವಿಷ್ಣುವಿನ ಅವತಾರ ಶ್ರೀಕೃಷ್ಣ, ಇನ್ನೊಬ್ಬ ಲಯಕಾರಕ ಮಹಾದೇವ. ಇವರಿಬ್ರು ಯಾಕೆ ಒಬ್ರಿಗೊಬ್ರು ಎದುರಾಗಿ ನಿಲ್ಬೇಕಾಯ್ತು? ಏನಾಗಿತ್ತು ಆ ಕಾರಣ? ಬನ್ನಿ, ಈ ಕಥೆಯ ಗಂಟನ್ನು ಒಂದೊಂದಾಗಿ ಬಿಚ್ಚೋಣ. ಈ ಇಡೀ ಕಥೆಯ ಕೇಂದ್ರಬಿಂದು ಅಂದ್ರೆ ಬಾಣಾಸುರ. ಒಂದ್ ರೀತಿ ನೋಡಿದ್ರೆ ಅವನೇ ಹೀರೋ, ಇನ್ನೊಂದ್ ರೀತಿ ನೋಡಿದ್ರೆ ಅವನೇ ವಿಲನ್. ಅವನ ಜೀವನದಲ್ಲಿ ಆದ ಒಂದು ಬದಲಾವಣೆ ಇದೆಯಲ್ಲ, ಅದೇ ಈ ಮಹಾಯುದ್ಧಕ್ಕೆ ಅಡಿಪಾಯ ಹಾಕಿದ್ದು. ಅವನ ಹಿನ್ನೆಲೆ ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಬಾಣಾಸುರ ಅಂದ್ರೆ ಯಾರೋ ಸಾಮಾನ್ಯ ಅಸುರ ಅಲ್ಲ. ಅವನು ಹುಟ್ಟಿದ್ದು ಯಾರ ವಂಶದಲ್ಲಿ ಗೊತ್ತಾ? ಮಹಾನ್ ವಿಷ್ಣು ಭಕ್ತ ಪ್ರಹ್ಲಾದನ ವಂಶದಲ್ಲಿ. ಅಷ್ಟೇ ಅಲ್ಲ, ಅವನ ತಂದೆ ದಾನಶೂರ ಅಂತಾನೆ ಹೆಸರುವಾಸಿಯಾಗಿದ್ದ ರಾಜ ಬಲಿ. ಇಂಥ ಒಂದು ಶ್ರೇಷ್ಠ ಧಾರ್ಮಿಕ ಕುಟುಂಬದಿಂದ ಬಂದವನು ಅಹಂಕಾರದ ದಾರಿ ಹಿಡಿದಿದ್ದು ಹೇಗೆ? ಅದೇ ದೊಡ್ಡ ಪ್ರಶ್ನೆ. ಇದಕ್ಕೆ ಉತ್ತರ ಸಿಗೋದು ಅವನ ಭಕ್ತಿಯಲ್ಲೇ. ನೋಡಿ, ಬಾಣಾಸುರ ಶಿವನ ಪರಮ ಭಕ್ತ. ಎಂಥ ಭಕ್ತ ಅಂದ್ರೆ, ಅವನ ಕಠೋರ ತಪಸ್ಸಿಗೆ ಮೆಚ್ಚಿದ ಶಿವನೇ ಪ್ರತ್ಯಕ್ಷನಾಗಿ ಒಂದು ಅದ್ಭುತವಾದ ವರ ಕೊಟ್ಟ. ಅದೇ 1000 ಶಕ್ತಿಶಾಲಿ ತೋಳುಗಳು. ನೋಡಿ, ಇಲ್ಲೇ ಕಥೆಯೊಂದು ತಿರುವು ಪಡೆಯೋದು. ಮೊದಮೊದಲು ಆ 1000 ತೋಳುಗಳನ್ನ ಅವನು ಶಿವನ ತಾಂಡವ ನೃತ್ಯಕ್ಕೆ ಮೃದಂಗ ಬಾರಿಸೋಕೆ ಬಳಸ್ತಿದ್ದ. ಅಬ್ಬಾ, ಎಂಥ ದೈವಿಕ ಸೇವೆ ಅಲ್ವಾ! ಆದ್ರೆ ದಿನ ಕಳೆದಂತೆ ಅದೇ ಶಕ್ತಿ ಅವನ ತಲೆಗೇರಿತು. ಅಹಂಕಾರ ಬಂತು. ನನಗೆ ಸರಿಸಾಟಿನೇ ಯಾರಿಲ್ಲ ಅನ್ನೋ ಘಮಂಡ. ಕೊನೆಗೆ ಆ ತೋಳುಗಳೇ ಅವನಿಗೆ ಹೊರೆಯಾಗಿ, ಯಾರಾದರೂ ಯುದ್ಧಕ್ಕೆ ಸಿಕ್ಕಿದ್ರೆ ಸಾಕು ಅಂತ ತುರಿಕೆ ಶುರುವಾಯ್ತು. ಅವನ ಧೈರ್ಯ ನೋಡಿ ಅಷ್ಟಿಕ್ಕೆ ನಿಲ್ಲಲಿಲ್ಲ. ಶಿವನ ಹತ್ರ ಹೋಗಿ ಇನ್ನೊಂದು ವರ ಬೇಡಿದ. ಈಗಂತೂ ಅವನ ರಾಜಧಾನಿ ಶೋಣಿತಪುರಕ್ಕೆ ಸ್ವತಃ ಶಿವನೇ ಕಾವಲುಗಾರ. ಇನ್ನು ಕೇಳ್ಬೇಕಾ? ತಾನು ಅಜೇಯ, ತನ್ನನ್ನ ಯಾರೂ ಸೋಲಿಸೋಕೆ ಸಾಧ್ಯವೇ ಇಲ್ಲ ಅಂತ ಪೂರ್ತಿ ನಂಬ್ಕೊಂಡ್ಬಿಟ. ಅವನ ಅಹಂಕಾರಕ್ಕೆ ಎಲ್ಲಿಯೇ ಇರ್ಲಿಲ್ಲ. ಇಷ್ಟೆಲ್ಲ ಬ್ರಹ್ಮಾಂಡದ ಮಟ್ಟದ ಮಾತುಕತೆ ನಡೀತಿರ್ಬೇಕಾದ್ರೆ ಕಥೆ ಏಕ್ದಮ್ ಪರ್ಸ್ನಲ್ ಲೆವೆಲ್ಗೆ ಬರುತ್ತೆ. ಈ ಇಡೀ ಯುದ್ಧದ ಕಿಡಿಯನ್ನು ಹಚ್ಚಿದ್ದು ಒಂದು ಪ್ರೇಮಕಥೆ. ಹೌದು, ಒಂದು ಕನಸಿನಿಂದ ಶುರುವಾದ ಪ್ರೇಮಕಥೆ. ಸೊ ಏನಾಯ್ತು ಅಂದ್ರೆ, ಬಾಣಾಸುರನ ಮಗಳು ಉಷಾ, ಅವಳಿಗೆ ಒಂದು ಕನಸು ಬಿಡುತ್ತೆ. ಕನಸಲ್ಲಿ ಒಬ್ಬ ಸುಂದರ ಯುವಕ. ನೋಡಿದ ತಕ್ಷಣ ಪ್ರೀತಿಯಾಗ್ಬಿಡುತ್ತೆ. ಆದ್ರೆ ಎಚ್ಚರಾದ್ಮೇಲೆ ಅವನ್ ಯಾರು ಅಂತಾನೆ ಗೊತ್ತಿಲ್ಲ. ಆಗ ಅವಳ ಗೆಳತಿ ಚಿತ್ರಲೇಖ, ಅವಳೊಬ್ಬಳು ಮಾಂತ್ರಿಕ ಶಕ್ತಿಯಿದ್ದ ಕಲಾವಿದೆ. ಅವಳು ಜಗತ್ತಿನ ಎಲ್ಲಾ ರಾಜಕುಮಾರರ ಚಿತ್ರಗಳನ್ನು ಬರೀತಾಳೆ. ಆಗ ಉಷಾ ತನ್ನ ಕನಸಿನ ರಾಜಕುಮಾರನನ್ನ ಗುರ್ತಿಸ್ತಾಳೆ. ಅವನು ಬೇರೆ ಯಾರೂ ಅಲ್ಲ, ಶ್ರೀಕೃಷ್ಣನ ಮೊಮ್ಮಗ ಅನಿರುದ್ಧ. ಕಥೆ ಅಲ್ಲಿಗೆ ನಿಲ್ಲಲ್ಲ. ಚಿತ್ರಲೇಖ ತನ್ನ ಯೋಗಶಕ್ತಿಯಿಂದ ದ್ವಾರಕೇವಿ ಮಲಗಿದ್ದ ಅನಿರುದ್ಧನನ್ನ ಅಬ್ಬಡೆ ಎತ್ಕೊಂಡು ಬಂದು ಉಷಾ ಮುಂದೆ ನಿಲ್ಲಿಸ್ತಾಳೆ. ಹೀಗೆ ಉಷಾ ಮತ್ತು ಅನಿರುದ್ಧ ರಹಸ್ಯವಾಗಿ ಭೇಟಿಯಾಗ್ತಿದ್ರು. ಆದ್ರೆ ಈ ವಿಷಯ ಎಷ್ಟು ದಿನ ಅಂತ ಮುಚ್ಚಿಡೋಕಾಗುತ್ತೆ? ಇದು ಬಾಣಾಸುರನ ಕಿವಿಗೆ ಬಿದ್ದೇ ಬಿಡ್ತು. ಅಷ್ಟೇ, ಕೋಪದಿಂದ ಕೆಂಡಾಮಂಡಲವಾಗಿ ಅನಿರುದ್ಧನನ್ನ ಸೆರೆಮನೆಯಲ್ಲಿ ಹಾಕಿಬಿಟ್ಟ. ಈ ಸುದ್ದಿ ನಾರದರ ಮೂಲಕ ದ್ವಾರಕೆಗೆ ತಲುಪಿದಾಗ ಯಾದವ ಕುಲದ ರಕ್ತ ಕುದಿಯೋಕೆ ಶುರುವಾಯಿತು. ಯುದ್ಧಕ್ಕೆ ಸಿದ್ಧತೆ ಆರಂಭವಾಯಿತು. ಕೃಷ್ಣ, ಬಲರಾಮ, ಇಡೀ ಯಾದವ ಸೇನೆ ಶೋಣಿತಪುರಕ್ಕೆ ಮುತ್ತಿಗೆ ಹಾಕಿತು. ಆಗ ಕೊಟ್ಟ ಮಾತಿನಂತೆ ತನ್ನ ಭಕ್ತ ಬಾಣಾಸುರನನ್ನ ರಕ್ಷಿಸೋಕೆ ಸ್ವತಃ ಶಿವ ತನ್ನ ಗಣಗಳ ಜೊತೆ ಯುದ್ಧಭೂಮಿಗೆ ಇಳಿದ. ಈಗ ನೋಡಿ, ರಣರಂಗ, ದೇವತೆಗಳು, ಅಸುರರು, ಗಣಗಳು ಎಲ್ಲರೂ ಸೇರಿ ಒಂದು ಬ್ರಹ್ಮಾಂಡದ ಯುದ್ಧಭೂಮಿಯಾಗಿ ಬದಲಾಗಿತ್ತು. ಕೃಷ್ಣ ಮತ್ತು ಶಿವನ ನಡುವಿನ ಯುದ್ಧ ಅಂದ್ರೆ ಅದು ದಿವ್ಯಾಸ್ತ್ರಗಳ ಒಂದು ಮಹಾನ್ ಪ್ರದರ್ಶನ. ಶಿವ ವಾಯವ್ಯಾಸ್ತ್ರ ಪ್ರಯೋಗಿಸಿದ್ರೆ ಕೃಷ್ಣ ಅದನ್ನ ಪರ್ವತಾಸ್ತ್ರದಿಂದ ತಡಿತಾನೆ. ಶಿವ ಆಗ್ನೇಯಾಸ್ತ್ರ ಬಿಟ್ರೆ ಕೃಷ್ಣ ವರುಣಾಸ್ತ್ರದಿಂದ ಅದನ್ನ ಶಾಂತ ಮಾಡ್ತಾನೆ. ಕೊನೆಗೆ ಶಿವ ತನ್ನ ಅತಿ ದೊಡ್ಡ ಅಸ್ತ್ರ ಪಾಶುಪತಾಸ್ತ್ರವನ್ನೇ ಪ್ರಯೋಗಿಸಿದಾಗ ಕೃಷ್ಣ ಅದಕ್ಕೆ ಸರಿಸಮನಾಗಿ ನಾರಾಯಣಾಸ್ತ್ರವನ್ನ ಬಳಸಿದ. ಅಂದ್ರೆ ಇಬ್ಬರ ಶಕ್ತಿಯು ಸಮಬಲವಾಗಿತ್ತು. ಆದ್ರೆ ಈ ಯುದ್ಧದ ಅತಿ ವಿಚಿತ್ರವಾದ, ಅಷ್ಟೇ ಯುನೀಕಾದ ಭಾಗ ಅಂದ್ರೆ ಜ್ವರ ಯುದ್ಧ. ಹೌದು, ಜ್ವರ. ಆದ್ರೆ ಇದು ನಮ್ಗೆ ಬರುವಂಥ ಜ್ವರ ಅಲ್ಲ. ಇದೊಂದು ಜೀವಂತ, ಪ್ರಜ್ಞೆಯುಳ್ಳ, ವಿನಾಶಕಾರಿ ಅಸ್ತ್ರವಾಗಿತ್ತು.
ಮೊದಲು ಶಿವ ತನ್ನ ಶೈವ ಜ್ವರವನ್ನ ಯುದ್ಧಭೂಮಿಗೆ ಬಿಟ್ಟ. ಅಬ್ಬಾ, ಅದರ ರೂಪ ಹೇಗಿತ್ತು ಗೊತ್ತಾ? ಮೈ ಸುಡುವ ಶಾಖ, 3 ತಲೆ, 3 ಕಾಲು, 6 ತೋಳು, 9 ಕಣ್ಣುಗಳು, ಒಂದು ಭಯಾನಕ ಜೀವಿ. ಅದು ಯಾದವ ಸೇನೆಯನ್ನ ಸುಟ್ಟು ಭಸ್ಮ ಮಾಡೋಕೆ ಮುಂದಾಯಿತು. ಇದಕ್ಕೆ ಕೃಷ್ಣನ ಉತ್ತರ ಏನಾಗಿತ್ತು? ವೈಷ್ಣವ ಜ್ವರ, ಅಂದ್ರೆ ಮೈ ಕೊರೆಯುವ ಚಳಿಯ ಮೂರ್ತರೂಪ. ಹೀಗೆ ಒಂದೆಡೆ ಸುಡುವ ಶಾಖ, ಇನ್ನೊಂದೆಡೆ ಕುರೆಯುವ ಚಳಿ. ಈ 2 ಜ್ವರಗಳ ನಡುವೆ ನಡೆದ ಆ ಅದ್ಭುತ ಯುದ್ಧದಲ್ಲಿ ಕೊನೆಗೆ ಶಿವನ ಜ್ವರ ಸೋತು ಕೃಷ್ಣನೇ ಪರಮ ಎಂದು ಒಪ್ಪಿಕೊಂಡು ಶರಣಾಯಿತು. ಸರಿ, ಜ್ವರ ಯುದ್ಧ ಮುಗಿತು. ಈಗ ಕಥೆ ತನ್ನ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಇದು ಕೃಷ್ಣ ಮತ್ತು ಬಾಣಾಸುರನ ನೇರ ಹಣಾಹಣಿ. ಆದ್ರೆ ಒಂದು ಸಮಸ್ಯೆ, ಬಾಣಾಸುರನನ್ನ ರಕ್ಷಿಸೋಕೆ ಶಿವನೇ ನಿಂತಿದ್ದಾನೆ. ಅವನ್ಜೊತೆ ನೇರವಾಗಿ ಯುದ್ಧ ಮಾಡೋದು ಸರಿ ಅಲ್ಲ ಅಂತ ಕೃಷ್ಣನಿಗೆ ಗೊತ್ತು. ಆಗ ಅವನು ಒಂದು ಚಾಣಾಕ್ಷ ಉಪಾಯ ಮಾಡಿದ. ಜೃಂಭಣಾಸ್ತ್ರವನ್ನ ಪ್ರಯೋಗಿಸಿದ. ಅಂದ್ರೆ ಆಕಾಳಿಕೆ ಬರಿಸುವ ಅಸ್ತ್ರ. ಇದರಿಂದ ಶಿವನಿಗೆ ನಿಲ್ಲದೆ ಆಕಾಳಿಕೆ ಬರೋಕೆ ಶುರುವಾಯಿತು. ಹಾಗಾಗಿ ಯುದ್ಧದ ಮೇಲೆ ಗಮನ ಕೊಡೋಕಾಗ್ಲಿಲ್ಲ. ಈಗ ನೋಡಿ, ಕೃಷ್ಣನ ದಾರಿ ಕ್ಲಿಯರ್. ಅವನ ಮುಂದೆ ನಿಂತಿದ್ದ 1000 ತೋಳುಗಳ ಅಹಂಕಾರದಲ್ಲಿ ಮದವೇರಿದ್ದ ಬಾಣಾಸುರ. ತಡ ಮಾಡದೆ ಕೃಷ್ಣ ತನ್ನ ಸುದರ್ಶನ ಚಕ್ರವನ್ನ ಕೈಗೆತ್ಕೊಂಡ. ಮರದ ಕೊಂಬೆಗಳನ್ನ ಕಡಿದು ಹಾಕಿದ ಹಾಗೆ ಒಂದರ ಹಿಂದೆ ಒಂದರಂತೆ ಬಾಣಾಸುರನ 99 ತೋಳುಗಳನ್ನ ಕತ್ತರಿಸಿ ಬಿಸಾಡ್ದ. ಅವನ ಅಹಂಕಾರದ, ಅವನ ಹೆಮ್ಮೆಯ ಮೂಲವನ್ನೇ ಕತ್ತರಿಸಿ ಹಾಕಿದ. ಇನ್ನೇನು ಕೃಷ್ಣ ಬಾಣಾಸುರನ ತಲೆಯನ್ನೇ ಕತ್ತರಿಸಬೇಕು. ಅಷ್ಟರಲ್ಲಿ ಜೃಂಭಣಾಸ್ತ್ರದ ಪ್ರಭಾವದಿಂದ ಹೊರಬಂದ ಶಿವ ಅಲ್ಲಿಗೆ ಬಂದ. ನನ್ನ ಭಕ್ತನ ಪ್ರಾಣ ಉಳಿಸು ಅಂತ ಕೇಳ್ಕೊಂಡ. ಶಿವನ ಮಾತಿಗೆ ಬೆಲೆ ಕೊಟ್ಟ ಕೃಷ್ಣ ಬಾಣಾಸುರನಿಗೆ 4 ತೋಳುಗಳನ್ನ ಮಾತ್ರ ಉಳಿಸಿ ಅವನ ಪ್ರಾಣವನ್ನ ಉಳಿಸಿದ. ಆದ್ರೆ ಈ ಯುದ್ಧ ನಡೆದಿದ್ದು ಕೇವಲ ಒಬ್ಬ ರಾಜನ ಅಹಂಕಾರ ಮುರಿಯೋಕೆ ಅಷ್ಟೇ ಅಲ್ಲ. ಇದರ ಹಿಂದೆ ಒಂದು ಬಹಳ ಆಳವಾದ ಆಧ್ಯಾತ್ಮಿಕ ಸತ್ಯವನ್ನ ಜಗತ್ತಿಗೆ ತಿಳಿಸೋ ಉದ್ದೇಶವಿತ್ತು. ಇದೊಂದು ದೈವಿಕ ನಾಟಕ. ವಿಷ್ಣು ಪುರಾಣದ ಈ ಮಾತುಗಳು ಇಡೀ ಕಥೆಯ ಸಾರಾಂಶವನ್ನೇ ಹೇಳುತ್ತೆ. ಇದರ ಅರ್ಥ ಏನು? ಹರಿ ಅಂದ್ರೆ ವಿಷ್ಣು, ಹರ ಅಂದ್ರೆ ಶಿವ. ಇವರಿಬ್ರು ಬೇರೆ ಬೇರೆ ಅಲ್ಲ. ಅವರಿಬ್ರು ಒಂದೇ ಪರಮಸತ್ಯದ 2 ರೂಪಗಳು. ಅವರನ್ನ ಬೇರೆ ಬೇರೆ ಅಂತ ನೋಡೋದು ನಮ್ಮ ಅಜ್ಞಾನವನ್ನಷ್ಟೇ ತೋರಿಸುತ್ತೆ. ಕೊನೆಗೆ ನಮ್ಗರ್ಥ ಆಗೋದೇನು ಅಂದ್ರೆ, ಇದು ದ್ವೇಷದ ಯುದ್ಧವೇ ಆಗಿರ್ಲಿಲ್ಲ. ಇದು ಒಂದು ದೈವಿಕ ಲೀಲೆ. ಇಡೀ ಬ್ರಹ್ಮಾಂಡಕ್ಕೆ ಒಂದು ಪಾಠ ಕಲ್ಸಕ್ಕೆ ದೇವರುಗಳೇ ಆಡಿದ ಆಟ. ಮುಖ್ಯವಾಗಿ ಬಾಣಾಸುರನ ಅಹಂಕಾರವನ್ನ ನಾಶ ಮಾಡಿ ವಿಷ್ಣು ಮತ್ತು ಶಿವ ಇಬ್ರು ಒಂದೇ ಅನ್ನೋ ಸತ್ಯವನ್ನ ಜಗತ್ತಿಗೆ ತೋರ್ಸೋದು ಇದರ ಉದ್ದೇಶವಾಗಿತ್ತು. ಈ ಪುರಾಣದ ಕಥೆ ಒಂದು ಆಳವಾದ ಪ್ರಶ್ನೆಯನ್ನ ನಮ್ಮೆಲ್ಲರ ಮುಂದಿಡುತ್ತೆ. ಇವತ್ತಿನ ಜಗತ್ತಿನಲ್ಲಿ ನಾವು ನೋಡುವ ಎಷ್ಟೋ ಜಗಳಗಳು, ಸಂಘರ್ಷಗಳು, ಭಿನ್ನಾಭಿಪ್ರಾಯಗಳು, ಅವು ನಿಜವಾಗ್ಲೂ 2 ಬೇರೆ ಬೇರೆ ವಿಷಯಗಳಾ? ಅಥವಾ ಅವೆಲ್ಲವೂ ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆನಾ? ಇದರ ಬಗ್ಗೆ ಯೋಚಿಸ್ಬೇಕಲ್ವಾ?